ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಲ್ಲೂರಿನಿಂದ ದಾವಣಗೆರೆಗೆ ಹೋಗುವ ರಾಜ್ಯ ಹೆದ್ದಾರಿಯ ಎಡಭಾಗದಲ್ಲಿ ನೀರಾವರಿ ನಿಗಮದ ವತಿಯಿಂದ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ. ಆದರೆ ಸಮುದಾಯ ಭವನ ನಿರ್ಮಾಣವಾಗಿದ್ದರೂ ಕೂಡ ಸಾರ್ವಜನಿಕರ ಸೇವೆಗೆ ಅವಕಾಶ ಕಲ್ಪಿಸಿಕೊಡದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಸಮುದಾಯ ಭವನವನ್ನು ಸಾರ್ವಜನಿಕ ಸೇವೆಗೆ ಕಲ್ಪಿಸಿಕೊಡದೇ ಇರೋ ಕಾರಣದಿಂದಾಗಿ ಭವನ ಪಾಳು ಬಿದ್ದಿದೆ. ಪಾಳು ಬಿದ್ದ ಸಮುದಾಯ ಭವನ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮುದಾಯ ಭವನವನ್ನು ಸಾರ್ವಜನಿಕರ ಸೇವೆಗೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ನೀರು ಬಿಡಲಿಲ್ಲ, ಗಲೀಜಿದೆ, ಇಲ್ಲೆಲ್ಲ ಬಾಟ್ಲಿ ಚೂರು ಹಾಕಿದ್ದಾರೆ. ಏನಾದರೂ ಅಪಾಯ ಮಾಡ್ಕೊಂಡ್ರೆ ಪ್ರಾಣಿ ಪಕ್ಷಿಗಳು ಇಲ್ಲೆಲ್ಲ ಆಡ್ತವೆ. ಆಮೇಲೆ ಯಾವ ಅಲೆಮಾರಿ ಜೀವನದ ಅಲೆಮಾರಿಗಳು ಬಂದಿದ್ದಾರೆ. ಕರ್ನಾಟಕದ ಜನತೆಗೆ ಸೂಳೆಕೆರೆ ಸಂರಕ್ಷಣಾ ಸಮಿತಿಯ ಸದಸ್ಯನಾದ ಚಂದ್ರಹಾಸ, ಚನ್ನಗಿರಿ ತಾಲೂಕು ಲಿಂಗದಳ್ಳಿ. ನಾನು ಇಡೀ ಕರ್ನಾಟಕದ ಜನತೆಗೆ ಈ ಸಮುದಾಯದ ಭವನದ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಈ ಟಿವಿ ಮಾಧ್ಯಮದ ಮುಂದೆ. ಮೊದಲನೇದಾಗಿ ನಾವು ನಿಂತಿರ್ತಕ್ಕಂಥ ಜಾಗ ಕರ್ನಾಟಕ ನೀರಾವರಿ ನಿಗಮದವರು ನಿರ್ಮಾಣ ಮಾಡಿರ್ತಕ್ಕಂಥ ಸಮುದಾಯ ಭವನ ಅಂತ ಅವ್ರ ರೆಕಾರ್ಡನ್ನು ನಮಗೆ ಕೊಟ್ಟಿದ್ದಾರೆ. ಮಾಹಿತಿ ಎಕ್ನಲ್ಲಿ ತಗೊಂಡಿದ್ದೀನಿ, ಮಾಹಿತಿ ರೆಕಾರ್ಡ್ ಇದೆ, ಇದು ಫೋಟೋದಲ್ಲಿ ನೋಡ್ತಾ ಇದ್ದೀನಿ. ಜೊತೆಗೆ ಈ ಜಮೀನು 5 ಎಕರೆ 30 ಗುಂಟೆ ಇದೆ ಅಂತ ಹೇಳಿದ್ದಾರೆ. ಅದನ್ನು ಸರ್ವೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಅವ್ರು ನಿಗಮದಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಈ ಕಟ್ಟಡಕ್ಕೆ 4 ಕೋಟಿಯನ್ನು ಖರ್ಚು ಮಾಡಿ ನೀರಾವರಿ ನಿಗಮದವರು ಕಟ್ಟಡವನ್ನು ಕಟ್ಟಿದ್ದಾರೆ. ಎಲ್ಲ ಆಗಿದೆ. ಆದರೆ ನೀರಾವರಿ ನಿಗಮದವರು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿಲ್ಲ. ಸ್ಥಳೀಯ ಶಾಸಕರಾದಂಥವರು ಅವಸರವಾಗಿ ಉದ್ಘಾಟನೆ ಮಾಡಿ ಬಿಟ್ಟು ಹೋಗಿದ್ದಾರೆ. ಇದು ನೀರಾವರಿ ನಿಗಮದವರಿಂದ ಉದ್ಘಾಟನೆಯಾಗಿ ಜನತೆಗೆ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಸುತ್ತಲ ಒಂದು 20 ಹಳ್ಳಿ ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ, ಇದನ್ನು ಮಾಡಿಕೊಡ್ಬೇಕು. ಜೊತೆಗೆ ಈ ಕಟ್ಟಡದ ಸುತ್ತಲೂ ಸ್ವಚ್ಛತೆ ಇಲ್ಲ. ಆಮೇಲೆ ಈಗ ಜಾಗಕ್ಕೆ ನೀರಾವರಿ ನಿಗಮದ ಜಾಗಕ್ಕೆ ಬೇಲಿ ಇಲ್ಲ. ಬೇಲಿ ಇಲ್ಲದ್ರಿಂದ ಕಸ ಕಡ್ಡಿ ಏನಾದರೂ ತಂದೊಗಿದ್ದಾರೆ.